ಮನೇಲಿ ಚಿಕ್ಕಿ ಮಾಡೋಣ ಅಂತ. ಅದು ಫೇಲ್ ಆಯಿತು. ಇಂಟರ್ವ್ಯೂ ಥರ ಮಾಡಿ ಅದು ಹಿಂಗೆ ಎತ್ತುತ್ತಾಳೆ ಅಂತ ನೋಡೋಣ. ನಾನು ಆ 5 ವರ್ಷದ ಗೆಳೆತನದ ಬಗ್ಗೆ ಹೇಳಿ. ನೀವು ಹೇಳ್ಕೊಡ್ಬೇಕಾದ್ರೂ ನಾವೇ ಬೈಸ್ಕೋಬೇಕು, ಕೇಳಿಸ್ಕೊಂಡ್ರು ಹೋಟೆಲ್ ನಾವೇ ಬೈಸ್ಕೋಬೇಕು. ನನ್ನ ಲೈಫಲ್ಲೇ ನನಗೆ ಯಾರು ಹೊಡೆದಿಲ್ಲ. ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದರಿಂದ ಇಲ್ಲಿ ಗಂಟ ಚೆನ್ನಾಗಿದ್ದೀವಿ. ನಿಮಗೆ ಮದುವೆ ಅಂದರೆ ಆಗಲ್ಲ, ಯಾಕೆ? ಅವಳು ಅಪ್ಪಂಗೆ ಬಾರಿ ಇರ್ತಾಳೆ. ಎಲ್ಲರಿಗೂ ನಮಸ್ಕಾರ. ಶಿಲ್ವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಗೌರ್ಮೆಂಟ್ ಹಾಲಿಡೇ, ಕಾಲೇಜಿಲ್ಲ, ಮನೆಯಲ್ಲೇ ಇದ್ದೀವಿ. ಬೆಳಗ್ಗೆಯಿಂದ ಬರೆದು, ಇನ್ನೂ ಬರೆಯೋದಿದೆ, ಬರೆದು ಸ್ವಲ್ಪ ಪ್ರಿಂಟೌಟ್ ಎಲ್ಲ ತೆಗೆದು ಆ್ಯಡ್ ಮಾಡಿ ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಐಟಮ್ಸ್ ತರೋದಿದೆ. ಆ ಐಟಮ್ಸ್ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ, ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ. ಈಗ ನಮ್ಮ ಜೊತೆ ಇದ್ದಾರೆ ನಮ್ಮ ಡ್ರೈವರ್ ಕೆಂಪಿ. ಬನ್ನಿ ಹೋಗೋಣ. ಬಟ್ಟೆ ತಗೊಳಕ್ಕೆ ಬಂದಿದ್ದೀವಿ ತೇಜೋಕ್ಕಂಗೆ. ಗಾಯ್ಸ್, ಬಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಹೋದಾಗ ಬೆಳಕಿತ್ತು, ಇವಾಗ ಕತ್ತಲೆ ಆಗ್ಬಿಟ್ಟಿದೆ. ಇಷ್ಟೊಂದು ಶಾಪಿಂಗ್ ಮಾಡಿದ್ವಾ ಅಂತ ಅನ್ನಿಸ್ತಾ ಇದೆ. ತಗೊಂಡಿರೋದೇ 3 ಪೇರು, ಆದರೂ ಜಾಸ್ತಿ ಹೊತ್ತು ಮಾಡಿದ್ವಿ ಅಂತ ನಮಗೆ ಅನ್ನಿಸ್ತಾ ಇದೆ. ಇವಾಗ ಐಟಮ್ಸ್ ತಗೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಗಾಯ್ಸ್, ನಾವು ಅಂಗಡಿಗೆ ಹೋಗಿದ್ದ ಉದ್ದೇಶನೇ ಮನೇಲಿ ಚಿಕ್ಕಿ ಮಾಡೋಣ ಅಂತ. ಆ್ಯಕ್ಚುಲಿ ಚೆರಿ ಅವತ್ತೊಂದು ಸಲ ಮಾಡಿದ್ಲು, ಅದು ಫೇಲ್ ಆಯಿತು. ಸೊ ಇನ್ನೊಂದು ಸಲ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗಿ ಅಂಗಡೀಲಿ ಜಾಗ್ರಿ ತಂದ್ವಿ. ಆ್ಯಂಡ್ ಕಡಲೆ ಬೀಜ ಮನೇಲೇ ಇತ್ತು. ಸೊ ಇವತ್ತು ಅದಕ್ಕೆ ಚಿಕ್ಕಿ ಮಾಡ್ತಾಯಿದ್ದೀವಿ. ಇವಳೇನು ಸ್ಪೆಷಲ್ಲಾಗಿ ಮಾಡ್ತಾಯಿಲ್ಲ, ಆದರೆ ಏನಂದರೆ ಒಂದಷ್ಟು ಕ್ವಶನ್ಸ್ನ ಕೇಳೋಣ, ಇಂಟರ್ವ್ಯೂ ಥರ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಣ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಇವಳು ಯೂಟ್ಯೂಬ್ನ ನೋಡ್ಕೊಂಡು ಮಾಡ್ತಾಯಿರೋದು. ನೀವು ಏನಾದರೂ ಚಿಕ್ಕಿ ಮಾಡಬೇಕು ಅಂದರೆ ನೀವು ಬೇರೆ ಚಾನಲಲ್ಲಿರೋ ಅದನ್ನ ನೋಡ್ಕೊಂಡು ಮಾಡಿ, ಇವಳು ಮಾಡೋದನ್ನ ನೋಡ್ಕೊಂಡು ಮಾಡಬೇಡಿ. ಯಾಕಂದರೆ ಇವಳು ಆಲ್ರೆಡಿ 50 ಸಲ ನೋಡವಳೆ. ಓಕೆ, ಈಗ ಅಫಿಷಿಯಲಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅಡುಗೆ ಕೋಣೆ ವಿತ್ ಚಂದ್ರಿಕಾ. ಇವಾಗ ಮಾತಾಡ್ಸೋಣ. ನಮ್ಮ ಶೆಫ್ ಇದ್ದಾರೆ ನಮ್ಮ ಜೊತೆಲಿ. ಮೇಡಮ್, ನಿಮ್ಮ ಹೆಸರು? ದಯವಿಟ್ಟು ಮಾತಾಡಬೇಕು, ಇದು ಸಂದರ್ಶನ. ನೀವು ಈ ಥರ ಸೈಲೆಂಟಾಗಿ ನಕ್ಕಿದ್ರೆ ಆಗಲ್ಲ. ಮಾತಾಡಿ ಪ್ಲೀಸ್. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬ್ರದರ್. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಿಕಾ ಸೀತಾರಾಮ್. ಚಂದ್ರಿಕಾ ಸೀತಾರಾಮ್ ಅಂತನಾ? ಏನು ಮಾಡ್ಕೊಂಡಿದ್ದೀರಾ? ನಾವು ಹಳೆ ಪೇಪರ್ ಕಳಿಸಿ ಸರ್. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯಿ. ಅದು ಗೊತ್ತು ಬಿಡಿ, ನಿಮ್ಮ ನೋಡಿದ್ರೆ ಹೇಳ್ಬೋದು. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ? ಹುಟ್ಟಾಗಿಂದ ಮಾಡ್ತಾ ಇದ್ದೀನಿ ಮೇಡಮ್. ಹುಡ್ತಾಗಿಂದ? ಎಸ್ ಮೇಡಮ್, ಹುಡ್ತಾಗಿಂದ. ಇದು ಜಗತ್ತಿನ 8ನೇ ಅದ್ಭುತ ಅಂತ ಹೇಳ್ಬೋದು. ಹುಡ್ತಾಗಿಂದ ಅಡುಗೆ ಮಾಡ್ತಿರೋ ಮಗು ಇದು. ನೋಡಿ, ಮಾಡಿ ಮಾಡಿ ಹೆಂಗೆ ಸೀದೋಗಿದೆ ಮುಖ ಎಲ್ಲ. ಅಡುಗೆ ಸೀದೋದಂಗೆ ಸೀದೋಗಿದೆ ಗೈಸ್. ಬಟ್ ಟೇಸ್ಟ್ ಮಾಡೋಕ್ಕಾಗಲ್ಲ. ಅದು ಸೀದೋಗಿರುತ್ತೆ, ಅದನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ, ಇದನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಒಂದಷ್ಟು ಕ್ವಶನ್ಸ್ನ ಕೇಳೋಣ ಈಗ. ನೋಡಿ ಚಂದ್ರಿಕಾ ಅವರೇ, ನೋಡೋಕ್ಕಾಗಲ್ಲ ಹೇಳಿ. ಅಲ್ಲ, ನೋಡ್ಬೋದು. ಇಲ್ಲ, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಈಗೇನು ಯಾವ ಪ್ರೊಸೀಜರ್? ಈಗ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಬೆಲ್ಲನ ಏನು ಮಾಡ್ತಾ ಇರೋದು? ಕರ್ಗಿಸ್ತಾ ಇದ್ದಾಳೆ. ಮತ್ತೆ ಪಾಕ ತೆಗಿತಾ ಇದ್ದೀನಿ. ಪಾಕ ತೆಗಿತಾ ಇದ್ದಾಳೆ. ತೆಗಿಯೋದು ಅಂದ್ರೆ ಹೆಂಗೆ? ತೆಗಿಯೋದು ಅಂದರೆ ಎತ್ತಿ ತೆಗಿಯೋದು. ಎತ್ತಿ ತೆಗಿಯೋದ? ಎತ್ತಿ ತೆಗಿತಾಳೆ. ಅದು ಹೆಂಗೆ ಎತ್ತುತ್ತಾಳೆ ಅಂತ ನೋಡೋಣ. ನಾನು ಇಲ್ಲೇ ಇರ್ತೀನಿ. ಈಗ ಕ್ವಶನ್ಸ್ನ ಕೇಳೋಣ ಚಂದ್ರಿಕಾ ಅವ್ರಿಗೆ. ಚಂದ್ರಿಕಾ ಅವರೇ, ಹೇಳಿ. ನೀವು 5 ವರ್ಷದಿಂದ ಒಬ್ಬರ ಫ್ರೆಂಡ್ ಜೊತೆ ಇದ್ದೀರಂತಲ್ಲ, ಅದು ನಿಜನಾ? 5 ವರ್ಷದಿಂದ ಇಲ್ಲ. ಅಲ್ಲ 5 ವರ್ಷದ ಗೆಳೆತನದ ಬಗ್ಗೆ ನಾವು ಕೇಳ್ತಾ ಇರೋದು. ಆ 5 ವರ್ಷದ ಗೆಳೆತನದ ಬಗ್ಗೆ ಹೇಳಿ ನೀವು ಸ್ವಲ್ಪ. ಅದೆಲ್ಲ ಹೇಳೋಕ್ಕಾಗಲ್ಲ. ಅದೇ ಹೇಳ್ಬೇಕು ನೀನು. ಹೇಳಿ ಚಂದ್ರಿಕಾ ಅವರೇ, ನಿಮ್ಮ 5 ವರ್ಷದ ಗೆಳೆತನದ ಬಗ್ಗೆ. ಗೆಳೆತನ 5 ವರ್ಷ ಇತ್ತು ನಮ್ಮ ಗೆಳೆತನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇದಕ್ಕೆ ನನ್ನ ಪ್ರಶ್ನೆನೇ ಉತ್ತರ ಇತ್ತು. ನನ್ನ ಪ್ರಶ್ನೆನ ಮೀರಿ ನಿಮ್ಗೇನಾದರೂ ಹೇಳಬೇಕು ಅನ್ಸಿದ್ರೆ ಹೇಳಿ. ದಯವಿಟ್ಟು ಕರೆಕ್ಟಾಗಿ ಆನ್ಸರ್ ಮಾಡಿ ಹೇಳಿ. ಗೆಳೆತನ ಒಂದು ಹೋಮ್ಲಿ.
ಏನನ್ನು ಮುಚ್ಚಿಡಲಾಗದೆ ಎಲ್ಲನೂ ಓಪನ್ ಆಗಿ ಶೇರ್ ಮಾಡ್ಕೊಳ್ಳುವಂಥ ಒಂದು ಫ್ರೆಂಡ್ಶಿಪ್ 5 ವರ್ಷದಿಂದ ಸಿಕ್ಕಿದ್ದು ನನಗೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಿಮಗೆ ಏನನ್ಸುತ್ತೆ ಆ ಫ್ರೆಂಡ್ನ ನೋಡಿದ್ರೆ? ಲೈಕ್ ಇಂಟೆಲಿಜೆಂಟ್, ಸ್ಮಾರ್ಟ್, ಬ್ಯೂಟಿ ವಿತ್ ಬ್ರೈನ್, ಆಮೇಲೆ ಬ್ಯೂಟಿ ವಿತೌಟ್ ಬ್ರೈನು, ಅದು ಬಿಟ್ಟು ಇನ್ನೆಲ್ಲ ಕೇರಿಂಗ್, ಡೇರಿಂಗು, ಡ್ಯಾಶಿಂಗ್, ಸ್ಮ್ಯಾಶಿಂಗು, ಆಮೇಲೆ ಈಟಿಂಗು. ಈ ತರ ಒಂದು ಫ್ರೆಂಡ್ ನೋಡಿದ್ರೆ ಈಟಿಂಗ್ ಅಲ್ಲಿ 100ಗೆ 100 ಕೊಡ್ತೀನಿ. ಹಾ, ಯಾಕೇಳಿ ನೀವು ಮಾಡೋದನ್ನ ಡೈಲಿ ತಿಂತಾ ಇದ್ದೀನಲ್ಲ. ಹೌದು, ನೀರು ಕುಡೀರಿ, ನೀರು ನನ್ನ ಮಾನ ಮರ್ಯಾದೆ ತೆಗೆದು ತಿಂತಾ ಇರುವಂತ ಏಕೈಕ ಫ್ರೆಂಡ್ ಅಂದ್ರೆ ನೀವೇ ಅಲ್ವಾ? ಹೌದು. ಆಮೇಲೆ ನಿಮ್ಗೆ ಏನನ್ಸುತ್ತೆ? ನೀವು ನಮಗೆ ಸ್ಕೂಟಿ ಓಡಿಸೋದು ಹೇಳ್ಕೊಟ್ಟಿದ್ದೀರಾ, ಅದೆಲ್ಲ ಗೇರ್ ಗಾಡಿ ನೀವು ಹೇಳ್ಬೇಕು. ನಿಮ್ಗೆ ಅಲ್ಲ ಇಂಥ ಸ್ಟೂಡೆಂಟ್ನ ನೀವು ಪಡೆದಿರೋದಕ್ಕೆ ಏನು ಅನ್ನಿಸ್ತಾ ಇದೆ ನಿಮ್ಗೆ? ನೀವು ಹೇಳ್ಬೇಕು. ಸ್ಟೂಡೆಂಟ್ ಪಡೆಯೋದಕ್ಕೆ ಅಂತ ಸ್ಟೂಡೆಂಟ್ ಟೀಚರ್ನ ಪಡೆದಿರೋದಕ್ಕೆ ಅಲ್ಲ, ಈಗ ಒಂದು ಸ್ಕೂಲ್ ಅಂದಮೇಲೆ ಇವರು ಇಂದು ನನ್ನ ಬೆಸ್ಟ್ ಬ್ಯಾಚ್ ಅಪ್ಪ, ಇಲ್ಲಿ ಸ್ಟೂಡೆಂಟ್ಸ್ ನಮ್ಗೆ ಇಷ್ಟ ಆದ್ರು ಅಂತ ಹೇಳ್ತಾರೆ. ಹಂಗೆ ನೀವೇನಾದರೂ ಹೇಳೋದಾರೆ ಇಂಥ ಸ್ಟೂಡೆಂಟ್ನ ಪಡೆದಿರೋದಕ್ಕೆ? ಏನಂದ್ರೆ ಗೈಸ್, ಇಲ್ಲಿ ಹೇಳ್ಕೊಡ್ಬೇಕಾದ್ರು ನಾವೇ ಬೈಸ್ಕೋಬೇಕು, ಹೇಳ್ಸ್ಕೊಂಡ್ರು ಹೋಟೆಲ್ ನಾವೇ ಬೈಸ್ಕೋಬೇಕು, ಎರಡೂ ನಾವೇ ಮಾಡ್ಕೊಂಡು ಹೇಳ್ಕೊಡ್ಬೇಕು ಅಷ್ಟೇ ಇವ್ರಿಗೆ. ಅದು ಬಿಟ್ಟು ನೀಟಾಗಂತೂ ಹೇಳ್ಕೊಳ್ಳೋ ಅಂಥದ್ದಿಲ್ಲ. ಬೈದ್ರೆ ಅತ್ತೆ ಬಿಡ್ತಾಳೆ, ಆದ್ರಿಂದ ನಾನೇ ಹೆದರ್ಕೊಂಡು ಹೇಳ್ಕೊಟ್ಟಿದ್ದೀನಿ ಗೈಸ್ ಗಾಡಿ ಅಷ್ಟೇ. ಅಳ್ತಾಳೆ ಅಂತ ಅನ್ನೋದು ಸುಳ್ಳು ಗೈಸ್, ನಿಜ ಗೈಸ್. ಕಲ್ಲಿದ್ದ ನೋಡಿರೋರ್ಗಿಂತ ಯಾವ ವ್ಯಕ್ತಿ ಈಗ ಕಂಪ್ಲೇಂಟ್ಸ್ ಹೇಳೋದಲ್ಲ ಇದು, ಬರೀ ಒಳ್ಳೇದನ್ನ ಮಾತ್ರ ಹೇಳ್ಬೇಕು. ಗಾಡಿನ ಯಾವ ವ್ಯಕ್ತಿ ತಾನೇ ಬೈದೆ ಹೇಳ್ಕೊಳಕ್ ಸಾಧ್ಯ? ಹೇಳ್ಕೊಡ್ತಾರೆ. ಯಾರಿಗೆ ಆದ್ರೂ ಒಂದು ಕ್ಷಣದಲ್ಲಿ ಪೇಷನ್ಸ್ ಕಳೆಯುತ್ತೆ. ಇಲ್ಲ, ಆ ಸಂದರ್ಭದಲ್ಲಿ ಯಾರೇ ಆದ್ರೂ ರೇಗ್ತಾರೆ. ನಾನು ಆ ಕೆಲಸ ಮಾಡಿದಾಗ ಇವಳು ಅಳ್ತಾಳೆ ಗೈಸ್ ಅಷ್ಟೇ. ಆ ಥರ ಅಳ್ಕೊಂಡಿದ್ದಾಗ ನಾನೇ ಸಮಾಧಾನ ಮಾಡಿ ಮತ್ತೆ ನಾನೇ ಹೇಳ್ಕೊಡ್ತೀನಿ ಅಷ್ಟೇ ಗೈಸ್. ಇಷ್ಟೇ ಅವಳ ಗಾಡಿ ಕಲ್ತಿರೋ ವಿಷಯ, ಸೀಕ್ರೆಟ್. ನನಗೆ ಏನು ಕ್ವಶನ್ ಕೇಳಬೇಕು ಅಂತಲೇ, ನಾನೇನಾದರೂ ಯಾರಿಗಾದ್ರೂ ಗಾಡಿ ಅಂತ ಹೇಳ್ಕೊಟ್ರೆ ನಾನು ಬುದ್ಧನ ಥರ ಇರ್ತೀನಿ ಗೈಸ್. ಅವ್ರು ಎಷ್ಟು ಸಲ ಬಿದ್ರು, ಹೊಡೆದ್ರು, ಬೀಳ್ಸಿದ್ರು, ಇವೆಲ್ಲ ಸುಳ್ಳು, ನಂಬಕ್ ಹೋಗ್ಬಿಡಿ ಗೈಸ್ ಇವೆಲ್ಲ. ಆಮೇಲೆ ನಾನು ತುಂಬ ಕಡೆಯಿಂದ ಕೇಳ್ಪಟ್ಟೆ, ನೀವು ನಿಮ್ಮ ಸಹೋದರಿ ಬಗ್ಗೆ ತುಂಬ ಏನೋ ಅವ್ರ ಮೇಲೆಲ್ಲ ಎಗರಾಡೋದು, ಅವ್ರನ್ನೆಲ್ಲ ಎದುರಿಸೋದು, ಅವ್ರ ಬಟ್ಟೆಗಳನ್ನ ಕದಿಯೋದು, ಇಲ್ಲ ಇವೆಲ್ಲನೂ ಮಾಡ್ತಿದ್ದ ಸುಳ್ಳು. ನಾನು ಯಾವತ್ತೂ ಯಾರ ಬಟ್ಟೆಗೂ ಆಸೆ ಪಟ್ಟಿಲ್ಲ ಗೈಸ್. ಅದರಲ್ಲೂ ನಮ್ಮ ಅಕ್ಕಂದು ನಂಗೆ ಆಗದೇ ಇಲ್ಲ ಗೈಸ್. ಇದನ್ನ ಹಾಕಕ್ಕೆ ಭಯ ಆಯ್ತೈತೆ ನನಗೆ, ಇವಳು ಈ ಥರ ಸ್ಟೇಟ್ಮೆಂಟ್ ಪಾಸ್. ಆಮೇಲೆ ಇನ್ನೇನು ಕ್ವಶನ್ ಕೇಳಬಹುದು? ನೀವೇನಾದರೂ ಕ್ವಶನ್ ಕೇಳಿ. ನೀವು ಹೇಳಿ ನನ್ನ ಬಗ್ಗೆ. 5 ವರ್ಷದ ಗೆಳೆತನ ಹೇಗಿತ್ತು ಅಂತ. 5 ವರ್ಷದ ಗೆಳೆತನ ಹೇಗಿತ್ತು ಅಂದರೆ ಚೆನ್ನಾಗಿತ್ತು. ತುಂಬ ಬೈಸ್ಕೊಂಡಿದ್ದೀನಿ, ಒಡಿಸ್ಕೊಂಡಿದ್ದೀನಿ. ನನ್ನ ಲೈಫಲ್ಲೇ ನನಗೆ ಯಾರೂ ಹೊಡೆದಿಲ್ಲ. ನಮ್ಮ ಅಪ್ಪ ಅಮ್ಮನೂ ಹೊಡೆದಿಲ್ಲ ನನಗೆ. ಅಷ್ಟು ಹೊಡಿತಾಳೆ, ನಾನು ಹೊಡೆದಿಲ್ಲ ಗೈಸ್. ಹೊಡಿತಾಳೆ. ಇವತ್ತಾನೆ ಹೊಡೆದ್ಲು, ಒಂದು ಕಾಲು ತುಳಿತಾವಳೆ. ಓ ಸಾರಿ, ಅದು ನನ್ನ ಕಾಲು ನಾನು ತುಂಬ್ಕೊಂಡ್ಬಿಟ್ಟಿದೆ. ಇಷ್ಟು ಬೈಸ್ಕೊಂಡು ಒಡಿಸ್ಕೊಂಡು ಕೆಲವೊಂದು ಒಳ್ಳೆ ಗುಣಗಳನ್ನ ಕಲ್ತಿದ್ದೀನಿ. ಆಮೇಲೆ ಶುದ್ಧ ಸುಳ್ಳು ಗೈಸ್ ಇದು. ಅವಳು ಮಾಡೋದನ್ನ ಮಾಡಿಲ್ಲ ಗೈಸ್ ಅವಳ ಮೇಲೆ. ತಮಾಷೆಗೆ ಹೊಡೆದಿರ್ಬೋದು, ಅದು ಬಿಟ್ಟರೆ ಅವಳು ಮಾಡಿರ್ತಾಳೆ, ಅದಕ್ಕೆ ನಾನು ಹೊಡೆದಿರ್ತೀನಿ. ಅದು ಬಿಟ್ಟು ಈಗ ಯಾವತ್ತೂ ಹೊಡೆದಿಲ್ಲ. ತಮಾಷೆಗೆ ಬಿಲ್ಡಿಂಗ್ ಇಂದ ತಳ್ಳಿಬಿಡ್ತಾರೆ, ಇವಳು ಆಮೇಲೆ ಸತ್ತೋಯ್ತಾರೆ ಅವರು. ಅಯ್ಯೋ ನಾನು ತಮಾಷೆ ತಳ್ಳಿದೆ, ನೀನು ಸತ್ತೇ ಹೋದಾ ಅಂತ ಅಂದ್ಬಿಟ್ರೆ. ಆಮೇಲೆ ಏನೋ ಹೇಳ್ತಾ ಇದ್ದೆ ನಾನು, ಎಲ್ಲ ಫ್ಲೋ ಎಲ್ಲ ತಪ್ಪಿಸ್ಬಿಟ್ಲು. ಆಮೇಲೆ ಕೆಲವೊಂದರಲ್ಲಿ ನಮ್ಮ ಗುರುಗಳು ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ತಿಂದು ಸಣ್ಣಾಗಿರೋದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. ಅಡುಗೆ ಒಂದೇ ಅವಳದು, ಕ್ಲೀನಿಂಗ್ ಎಲ್ಲ ನಂದು. ಅಫ್ಕೋರ್ಸ್ ಅಲ್ವಾ ಗೈಸ್, ಎರಡು ನಾನೇ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ತಿಂದು ಇನ್ನೂ ದಪ್ಪ ಆಗಲ್ವಾ ಗೈಸ್? ಅದರಿಂದ ಕೆಲಸ ನಾವು ಲೈಫಲ್ಲಿ ಏನೇ ಮಾಡು ಉಲ್ಟಾ ಮಾಡ್ಬಿಟ್ಟು ಹಾಕು ಅಷ್ಟೇ. ನಾವು ಲೈಫಲ್ಲಿ ಫಾಲೋ ಮಾಡೋ ಒಂದು ರೂಲ್ ಏನಂದರೆ
ಸಮಪಾಲು ಸಮಬಾಳು ಅಂತ. ಅಂದರೆ ಇವಳು ಅಡುಗೆ ಮಾಡಿದ್ರೆ ನಾನು ಪಾತ್ರೆ ತೊಳಿಬೇಕು, ಇವಳು ಕಸ ತೊಳೆದ್ರೆ ನಾನು ಮನೆ ಒರೆಸ್ಬೇಕು, ಇವಳು ಸೋಪ್ ಹಾಕಿದ್ರೆ ನಾನು ಬಟ್ಟೆ ಒಗಿಬೇಕು ಅಷ್ಟೇ. ಕೆಲಸದಲ್ಲಿ ಶೇರಿಂಗು. ಆಮೇಲೆ ಇವಳು ದುಡ್ಡು ಖರ್ಚು ಮಾಡಿದ್ರೆ ನಾನು ತಿನ್ನಬೇಕು. ಇದೆಲ್ಲ ಸಮಪಾಲು ಸಮಬಾಳು. ಆಮೇಲೆ ಈಗ ಕೆಲವೊಂದು ಫ್ರೆಂಡ್ಸ್ಗಳು ರೂಮ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದು ದೂರ ಆಗ್ಬಿಡ್ತಾರೆ. ಅಂಥವ್ರಿಗೆ ಏನಂತ ಹೇಳ್ತೀರಾ? ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್. ನಿಮಗೂ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಮಾಡಿ. ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ಭಿನ್ನ ಅಭಿಪ್ರಾಯ ಅನ್ನೋದು ಯಾರೇ ಆದರೂ ಬಂದೇ ಬರುತ್ತೆ. ಅದು ಯಾವುದೇ ರೀತಿ ರಿಲೇಷನ್ಶಿಪ್ ಇದ್ರೂ ಬಂದೇ ಬರುತ್ತೆ. ಆದ್ದರಿಂದ ನಾವೇನು ಮಾಡಬೇಕಂದ್ರೆ ಅಟ್ಲೀಸ್ಟ್ ನಮಗೆ ಅಡ್ಜಸ್ಟ್ಮೆಂಟ್ ಮನೋಭಾವನೆ ಇದ್ದಾಗನೇ ಅಷ್ಟೇ ನಾವು ಶೇರ್ ಮಾಡ್ಕೊಂಡು ಹೋಗೋಕ್ಕಾಗೋದು ಮತ್ತು ಹೊಂದ್ಕೊಂಡು ಹೋಗೋಕ್ಕಾಗೋದು. ಇಲ್ಲಾಂದರೆ ಯಾವುದೇ ವ್ಯಕ್ತಿ ಆದ್ರೂ ಅರ್ಧಕ್ಕೆ ಬಿಟ್ಟು ಹೋಗ್ತಾನೆ. ಮತ್ತು ಏನು ಅಂತ ಹೇಳಿದ್ರೆ, ಈಗ ಅವ್ರು ಮಾತಾಡ್ತಾ ಇದ್ದಾರೆ ಅಂದಾಗ ನಾವು ಸೈಲೆಂಟ್ ಆಗಬೇಕು. ಇಲ್ಲ ಅವ್ರು ಏನಾರು ಒಂದು ಮಾಡ್ತಿದ್ದಾರೆ ಅಂದಾಗ ನಾವು ಮಾಡೋಕ್ಕೆ ಬಿಡಬೇಕು. ಸುಮ್ಮನೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಿಕೊಂಡು ನೀನು ಹೀಗೆ ಮಾಡ್ತೀಯ, ನೀನು ಹಾಗೆ ಮಾಡ್ತೀಯ ಅಂತ ಹೇಳಿದ್ರೆ ಯಾರಿಗೆ ಅದು ಕೋಪ ಬಂದಿರುತ್ತೆ. ಆದ್ದರಿಂದ ಅದು ಅದಕ್ಕೆ ನಿಂತೋಗುತ್ತೆ. ನಾವಾದರೆ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆದ್ದರಿಂದ ಇಲ್ಲಿ ಗಂಟ ಚೆನ್ನಾಗಿದ್ದೀವಿ. ಅಷ್ಟೇನಾ? ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಹೊಸದಾಗಿ ನೋಡೋಕೆ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ನೋಡೋಕೆ ಬಂದರೆ ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಅಂದರೆ ನೋಡೋಕೆ ಬಂದರೆ ಎಲ್ಲ ನೀವೇ ತೋರಿಸ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಆಮೇಲೆ ಇನ್ನೊಂದು, ಇಷ್ಟ ಆದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡಬೇಡಿ. ಯಾಕಂದರೆ ಇಷ್ಟ ಇಲ್ಲದೆ ಇರೋದನ್ನ ಏನೂ ಮಾಡಬಾರ್ದು. ಅದಕ್ಕೆ ಇಷ್ಟ ಆದರೆ ಮಾತ್ರ ಮಾಡಿ. ಇನ್ನೊಂದು ಕೇಳ್ಪಟ್ಟೆ, ಏನಂದರೆ ನಿಮಗೆ ಮದುವೆ ಅಂದರೆ ಆಗಲ್ವಂತಲ್ಲ, ಯಾಕೆ? ಯಾರಿಗೆ ತಾನೇ ಮದುವೆ ಆಗೋಕ್ಕೆ ಇಷ್ಟ ಆಗಿರುತ್ತೆ? ಯಾರಿಗೆ ಅಂದರೆ ಬಿಡಿ, ನನ್ನ ಹೆಸ್ರು ಹೇಳೋಕ್ಕಾಗಲ್ಲ. ಆಮೇಲೆ ನನಗೆ ಮದುವೆ ಇಷ್ಟ ಅಂದ್ಕೊಬಿಟ್ಟು ಮದುವೆ ಮಾಡಿಬಿಡ್ತಾರೆ ನಮ್ಮ ಮನೇಲಿ. ಇರುತ್ತೆ ಕೆಲವ್ರಿಗೆ. ನಿಮ್ಗೆ ಏನಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಅಂದರೆ ಬೇಡ ಅಂತ. ನೀವು ಇಷ್ಟು ಬೇಗ ಅಂದರೆ ನೀವು ಆಲ್ರೆಡಿ 18+ ಆಗಿದೆಯಲ್ಲ ನಿಮಗೆ. 18+ ಆಗಿಬಿಟ್ರೆ ಮದುವೆ ಮಾಡ್ಕೋಬೇಕಂತ ಇದೆಯಾ? ಅಲ್ಲ, ಇದು ಬೇಗ ಏನು ಟೂ ಅರ್ಲಿ ಅಲ್ಲ, ಹಾಗಂತ ಟೂ ಲೇಟ್ ಮಾಡಬಾರ್ದು ಅಂತ ನಾನು ಕೇಳ್ತಾ ಇರೋದು. ಚಪ್ಪು ಒಂದು ಸೆಕೆಂಡು, ಇದಾಗ್ತೈತೆ, ಗಾಬರಿ ಆಗ್ತೈತಂತೆ. ಅವಳು ಕುಕ್ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದಂತೆ. 10 ಮಿನಿಟ್ಸ್ ಆಗಿದೆ. ಈ ಸಂದರ್ಶನ ಸುಟ್ಬಿಡ್ತೀರಾ? ಹಂಗೆ ಇರಲಿ ಬಿಡು. ಹಂಗೆ ಇಷ್ಟಿಷ್ಟು ದಪ್ಪ ಉಂಡೆ ತಗೊಂಡು ತಿನ್ನೋದು. ಏನಾರು ಕೊಡು, ಅದು ಹಿಂಗೆ ಅನ್ಕೋಕೆ. ಚಂದ್ರಿಕವ್ರೆ, ಈಗ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಸಪೋರ್ಟ್ ಹೇಗಿರುತ್ತೆ? ನಮ್ಮ ಸಪೋರ್ಟ್ ಯಾವಾಗಲೂ ಇದೇ ಇರುತ್ತೆ. ಹ್ಞೂ, ಸಪೋರ್ಟ್ ಮಾಡಿ. ಅವಳ ಚೈಲ್ಡ್ಹುಡ್ ಡ್ರೀಮ್ ಇದು. ಈಗ ಅವಳ ಪಪ್ಪಂಗೆ ಭಾರಿ ಎದುರ್ತಾಳೆ. ಆದ್ದರಿಂದ ಅವ್ರ ಪಪ್ಪನ ಪರ್ಮಿಷನ್ ತಗೊಳ್ಳದೆ ಸ್ಟಾರ್ಟ್ ಮಾಡಬಾರ್ದು ಇದೆಲ್ಲ ಅಂತ ಹೇಳಿ ಡಿಸೈಡ್ ಆಗಿ ಈಗ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅವ್ರ ಪಪ್ಪನ ಪರ್ಮಿಷನ್ ಕೇಳಿದ್ದಾಳೆ. ಅವ್ರ ಪಪ್ಪ ಮಾಡು ಅಂತ ಹೇಳಿದ್ದಕ್ಕೆ ಅವಳು ಮಾಡ್ತಿದ್ದಾಳೆ. ತುಂಬ ಇಂಟ್ರೆಸ್ಟಿಂದ ಮಾಡ್ತಿದ್ದಾಳೆ. ನೀವೆಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ ಅವಳನ್ನ ಬೆಳೆಸಿ ಅಂತ ಕೇಳ್ತೀನಿ. ಅಷ್ಟೇ ಗೈಸ್, ಬಡವ್ರ ಮಕ್ಕಳನ್ನ ಬೆಳೆಸಿ ಗೈಸ್. ಹೌದು ಗೈಸ್, ನಾನು ಬಡವಿ ಅಲ್ಲ, ಯಾಕಂದರೆ ನನ್ನ ಜೊತೆ ಶ್ರೀಮಂತ ಫ್ರೆಂಡ್ ಇದ್ದಾಳೆ. ನಾನೇ ಬಡವಿ ಗೈಸ್. ಇದು ಸುಳ್ಳು ಗೈಸ್, ಇದನ್ನು ಯಾರೋ ನಂಬಲೇಬೇಡಿ. ಯಾಕಂದರೆ ಮೊದಲೇ ಹೇಳೋದಲ್ಲ, ಅದನ್ನು ನಂಬಿಡಿ, ಇದನ್ನು ನಂಬಿಡಿ. ಈಗ ನಿಮಗೆ ಲಾ ಈಸಿ ಇದೆ ಅನ್ಸುತ್ತಾ, ಕಷ್ಟ ಇದೆ ಅನ್ಸುತ್ತಾ? ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ತಗೊಳ್ಳೋದು ತುಂಬ ಕಷ್ಟ ಅನ್ನೋ ರೀತಿ ನೋಡಿದ್ರೆ ಕಷ್ಟ ಅನಿಸುತ್ತೆ. ಈಸಿ ಅನ್ನೋ ರೀತಿ ನೋಡಿದ್ರೆ ಈಸಿ ಅನ್ಸುತ್ತೆ. ನೀವು ಯಾವ ಥರ ನೋಡಿದ್ದೀರಾ? ಮಾಡ್ಬೇಕಷ್ಟೇ. ನಾವು ಕಷ್ಟ ಅಂತಾರೇ ನೋಡಿದ್ದೀವಿ. ಹೌದಾ? ನನಗೇನೋ ಲಾ ಕಷ್ಟ ಅನಿಸಲ್ಲ ಗೈಸ್, ಅನಿಸಿಲ್ಲ. ಬಟ್ ಈ ಸಲ ಈ ಸೆಮ್ಮಲ್ಲಿ ಅನಿಸುತ್ತೆ ಅಷ್ಟೇ. ಇನ್ನು 5 ವರ್ಷದಲ್ಲಿ ಯಾವತ್ತೂ ಅನಿಸಿಲ್ಲ. ಫೈನಲಿ ನಮ್ಮ ಏನಿದು ಕಡಲೆ ಮಿಠಾಯಿ ಅಂತೀವಿ ನಾವು, ನೀವೇನಂತೀರಾ? ಇವರು ಅದೇ ಅಂತಾರಂತೆ, ಆದರೆ ಯೂಟ್ಯೂಬಲ್ಲೆಲ್ಲ ಚಿಕ್ಕಿ ಅಂತ ಹಾಕಿದ್ದಾರೆ. ಚಿಕ್ಕಿ, ಗ್ರಹೀಶ್ ಅವ್ರ ಚಿಕ್ಕಿ. ನಿಮ್ಮನ್ನು ನೀವು ಮಾಡ್ಕೊಂಡಿದ್ದೀರಾ. ಕಟ್ ಮಾಡ್ತಾ ಇದ್ದಾರೆ, ಕಟ್ ಆಗ್ತಿಲ್ಲ. ಇದನ್ನು ಹಾಕೊಂಡು ಹುರ್ಕೊಬಿಡ. ಸಾಕು.
ಸಾಕಲ್ವಾ ಹಂಗೆ ಮುರ್ಕೊಂಡು ತಿನ್ನೋಣ. ಹಿಂಗೆ ಮುರ್ಕೊಂಡು ತಿನ್ನಬೇಕು, ಕಟ್ಟಾಗಲ್ಲ ನಮ್ಮ ಚಿಕ್ಕಿ. ಗ್ರೈಶ್ ಅವ್ರ ಚಿಕ್ಕಿ. ಗ್ರೈಶ್ ಯಾರು ಅಂತ ನಾನು ನಾಳೆ ನಿಮಗೆ ನಾಳಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಒಂದು ನಿಮಿಷ ಟೇಸ್ಟ್ ನೋಡ್ತೀನಿ. ಚೆನ್ನಾಗಿದೆ. ಹೇಳಿ ನಿಮ್ಮ ಚಿಕ್ಕಿ ಅನುಭವನ. ಏನು ಹೇಳೋದು ಗೈಸ್, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಮಾಡ್ತಾ ಮಾಡ್ತಾ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈಗಲೂ ಏನು ಕಡಿಮೆ ಇಲ್ಲ, ಚೆನ್ನಾಗಿದೆ, ತಿನ್ಬೋದು ಗೈಸ್. ಸರಿ, ಈ ವ್ಲಾಗ್ನ ಇವತ್ತು ನೀವೇ ಎಂಡ್ ಮಾಡಿ ನೋಡೋಣ ಹೆಂಗೆ ಎಂಡ್ ಈ ಮಾಡ್ತೀರಾ. ವ್ಲಾಗ್ನ ಎವ್ರಿಡೇ ಎಂಡ್ ಮಾಡ್ತಾ ಇದ್ವಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಹಾಕ್ತಾಳೆ ನಮ್ಮ ಹುಡುಗಿ. ಪ್ರೋತ್ಸಾಹಿತೆ ಅಂತ ಹೇಳ್ತಾ ಬಾಯ್.